ಸೊ ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆಯ ಏನು ಸುಮಾರು 21,413 ಒಂದು ವೇಕೆನ್ಸಿಗಳನ್ನ ಏನ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಬಾರಿಯೂ ಕೂಡ ಆನ್ಲೈನ್ ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನೋದು ಹಾಕಿದ್ದಾರೆ. ಬಟ್ ಅಪ್ಲೈ ಮಾಡಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ನಮ್ಮ ಒಂದು ಕರ್ನಾಟಕದಿಂದ ಬ್ರದರ್ ಈ ಬಾರಿ ನಾವು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕಿದೀವಿ, ಅಪ್ಲೈ ಅನ್ನ ಮಾಡಿದೀವಿ. ಬಟ್ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಡಿಕ್ಲೇರ್ ಅನ್ನ ಮಾಡ್ತಾರೆ, ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಡೇ ಬೈ ಡೇ ಬಹಳಷ್ಟು ಒಂದು ಕಮೆಂಟ್ಸ್ ಗಳು ಬರ್ತಿದಾವೆ. ಸೊ ಬನ್ನಿ, ನಿಮ್ಮ ಒಂದು ರಿಸಲ್ಟ್ಸ್ ಬಗ್ಗೆ ಇಲ್ಲಿ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಗುಡ್ ನ್ಯೂಸ್ ಅನ್ನು ನಾನು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತೀನಿ. ಸ್ನೇಹಿತರೆ, ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಅನ್ನ ಮಾಡಕ್ಕೆ ನಾಳೆ ತಿಂಗಳು 3ನೇ ತಾರೀಕಿದ್ರೆ, ಬಟ್ ಇದರ ಮುಂಚೆನೆ ನಾನು ಏನೋ ಒಂದು ರಿಸಲ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಿದ್ದೀನಿ. ಅಂದ್ರೆ ಖಂಡಿತವಾಗಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಕ್ಕೆ, ಡಿಕ್ಲೇರ್ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಶುಭ ಸುದ್ದಿ ಅಥವಾ ಒಂದು ಅಪ್ಡೇಟ್ ಅನ್ನೋದು ಶೇರ್ ಅನ್ನ ಮಾಡಿದ್ದಾರೆ. ಅತಿ ಬೇಗವಾಗಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಈ ಬಾರಿಯೂ ಕೂಡ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ನಿಮ್ಮ ಒಂದು ರಿಸಲ್ಟ್ಸ್ ಬಗ್ಗೆ ಸಂಬಂಧಪಟ್ಟಂತಹ ನಾನು ಇಲ್ಲಿ ಒಂದು ಕೆಲವೊಂದು ಪ್ರೂಫ್ ಅನ್ನ ನಾನು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತಿದ್ದೀನಿ. ಈ ಒಂದು ಪ್ರೂಫ್ ಅನ್ನ ಶೇರ್ ಅನ್ನ ಮಾಡಿದ ನಂತರ ಇದೇ ಒಂದು ಡೇಟ್ ಗೆ ರಿಲೀಸ್ ಅನ್ನ ಮಾಡ್ತಾರೆ ಅಂತ ಒಂದು ಡೇಟ್ ಸಹ ನಾನು ಇಲ್ಲಿ ಒಂದು ಮೆನ್ಷನ್ ಅನ್ನ ಖಂಡಿತವಾಗಿ ಮಾಡೇ ಮಾಡ್ತೀನಿ. ನೋಡಿ, ಏನೋ ಒಂದು ಡೈರೆಕ್ಟ್ ಆಗಿ ಇದೇ ಒಂದು ಡೇಟ್ ಗೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂತ ನಾನು ಹೇಳಿ ಸಿಂಪಲ್ ಅಲ್ಲಿ ಮುಗಿಸಬಹುದು. ಬಟ್ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಗಳು ಬರ್ತವೆ. ಸೊ ಆ ಒಂದು ರೀಸನ್ ಇಂದ ಹೇಳ್ತಾ ಇದೀನಿ, ಪ್ರೂಫ್ ಸಮೇತ ನಾನು ತಮ್ಮ ಬಳಿ ನಾನು ಶೇರ್ ಅನ್ನ ಮಾಡ್ಕೊಳ್ತೀನಿ. ನಂತರ ತಮಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಅನ್ನೋದು ತಮಗೆ ಒಂದು ಸಿಗುತ್ತೆ. ಸೊ ಬನ್ನಿ, ವಿಡಿಯೋ ಮುಂದುವರಿಸೋ ಮುಂಚೆ ಗಾಯ್ಸ್, ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ಮತ್ತು ಪ್ರತಿಯೊಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ನೋಡಬಹುದು ಸ್ನೇಹಿತರೆ, ನಿಮ್ಮ ಒಂದು 21,413 ಒಂದು ವೇಕೆನ್ಸಿಗಳ ಒಂದು ರಿಸಲ್ಟ್ಸ್ ನ ಒಂದು ಡೇಟ್ ಬಗ್ಗೆ ಇಲ್ಲಿ ಒಂದು ಮಾತಾಡೋ ಮುಂಚೆ ಆಸ್ ಎ ಪ್ರೂಫ್ ಆಗಿ ನಾನು ಕೆಲವೊಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಬಿಡ್ತೀನಿ. ಓಕೆನಾ? ನೋಡಬಹುದು, 2023ರಲ್ಲಿ ಕೆಲವೊಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರಿ, 2014ರಲ್ಲಿ ಕೆಲವೊಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರಿ. ಬಟ್ ಆ ಒಂದು ಸಂದರ್ಭದಲ್ಲಿ ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಕ್ಕೆ ಎಷ್ಟು ದಿನದ ಒಂದು ಗ್ಯಾಪ್ ಅನ್ನ ತಗೊಂಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಪ್ರೂಫ್ ಅನ್ನ ತೋರಿಸಿ ಈ ಬಾರಿ ಏನು 2025 ಈ ಒಂದು ಮೊದಲ ಒಂದು ನೋಟಿಫಿಕೇಶನ್ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಮಾಹಿತಿ ಅನ್ನೋದು ಶೇರ್ ಅನ್ನ ಮಾಡ್ತೀನಿ. ಓಕೆನಾ? ಖಂಡಿತವಾಗಿ ಸ್ನೇಹಿತರೆ, ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿದ್ರೆ ತಮ್ಮ ಒಂದು ರಿಸಲ್ಟ್ಸ್ ಬಗ್ಗೆ ಇಲ್ಲಿ ಒಂದು ಏನೋ ಒಂದು ಕ್ಲಾರಿಟಿ ಅನ್ನೋದು ತಮಗೆ ಇಲ್ಲಿ ಒಂದು ಸಿಗುತ್ತೆ. 2023ರಲ್ಲಿ ಟೋಟಲ್ ಆಗಿ ಮಾತಾಡಕ್ ಹೋದ್ರೆ ಸುಮಾರು 83,757 ಒಂದು ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ಇದರಲ್ಲಿ ಮೊದಲನೇ ಒಂದು ನೋಟಿಫಿಕೇಶನ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ N1 ಎನ್ನುವಂತಹ ಒಂದು ನೇಮ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಿ. ಸುಮಾರು 40,889 ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಿರಿ. ಅದರ ಒಂದು ಆನ್ಲೈನ್ ಫಾರ್ಮ್ 27 ಜನವರಿ 2023ಕ್ಕೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು. ಇದರ ಒಂದು ಎಡಿಟ್ ಮತ್ತು ಕರೆಕ್ಷನ್ ತಾವು ನೋಡಬಹುದು 12ರಿಂದ ಹಿಡಿದು 19 ಫೆಬ್ರವರಿ 2023ರವರೆಗೆ ಏನೋ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಒಂದು ಎಡಿಟ್ ಮತ್ತು ಕರೆಕ್ಷನ್ ಮಾಡೋಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಓಕೆನಾ? ಇದರ ಒಂದು ರಿಸಲ್ಟ್ಸ್ ಡೇಟ್ ಬಗ್ಗೆ ಮಾತಾಡೋಕೆ ಹೋದ್ರೆ ತಾವು ನೋಡಬಹುದು 11 ಮಾರ್ಚ್ 2023ಕ್ಕೆ ಇದರ ಒಂದು ರಿಸಲ್ಟ್ಸ್ ಅನ್ನೋದು ಡಿಕ್ಲೇರ್ ಅನ್ನ ಮಾಡಿಬಿಟ್ರಿ. ಕೇವಲ ಈ ಒಂದು ನೋಟಿಫಿಕೇಶನ್ ಅಲ್ಲಿ 20 ದಿನ ಒಂದು ಗ್ಯಾಪ್ ಅನ್ನ ತಗೊಂಡು ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಆ ಒಂದು ಸಂದರ್ಭದಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ರಿ, ಅಂದ್ರೆ ಡಿಕ್ಲೇರ್ ಅನ್ನ ಮಾಡಿಬಿಟ್ರಿ. ಎಡಿಟ್ ಮತ್ತು ಕರೆಕ್ಷನ್ ಒಂದು ಡೇಟ್ ಅನ್ನ ಮುಗಿದ ನಂತರ 20 ದಿನದ ಒಂದು ಟೈಮ್ ಅನ್ನ ತಗೊಂಡು ಕಂಪ್ಲೀಟ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಅನ್ನೋದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ರಿ. ಹಾಗೆ GDS ಸ್ಪೆಷಲ್ ಸೈಕಲ್ ಬಗ್ಗೆ ಮಾತಾಡೋಕೆ ಹೋದ್ರೆ ನೋಡಬಹುದು 12,828 ಒಂದು ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. 2023ರ ಇದು ಒಂದು ಸೆಕೆಂಡ್ ಒಂದು ನೋಟಿಫಿಕೇಶನ್. ಇದರ ಒಂದು ಸ್ಟಾರ್ಟಿಂಗ್ ಬಗ್ಗೆ ಮಾತಾಡಕ್ ಹೋದ್ರೆ 22 ಮೇ 2023ಕ್ಕೆ ಇದರ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ನಂತರ ಇದರ ಒಂದು ಎಡಿಟ್ ಮತ್ತು ಕರೆಕ್ಷನ್ ಬಗ್ಗೆ ಮಾತಾಡಕ್ ಹೋದ್ರೆ 12ರಿಂದ 14ನೇ ತಾರೀಕುವರೆಗೂ ಇದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರಿ. ಓಕೆನಾ? ನಂತರ ಇದರ ಒಂದು ರಿಸಲ್ಟ್ಸ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 7 ಜುಲೈ 2023ಕ್ಕೆಲ್ಲ ಇದರ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ರಿ. ಅಂದ್ರೆ ಕೇವಲ ಈ ಒಂದು ನೋಟಿಫಿಕೇಶನ್ ಒಂದು ರಿಸಲ್ಟ್ಸ್ ಕೂಡ 13 ದಿನದ ಒಂದು ಗ್ಯಾಪ್ ಅನ್ನ ತಗೊಂಡು ರಿಸಲ್ಟ್ಸ್ ಅನ್ನೋದು ಇಲ್ಲಿ ಕೂಡ ಒಂದು ಬಿಡುಗಡೆಯನ್ನ ಮಾಡಿಬಿಟ್ರಿ. ಹಾಗೆ ತಾವು ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ, 2023ರ 3ನೇ ಒಂದು ನೋಟಿಫಿಕೇಶನ್ ತಾವು ನೋಡಬಹುದು. ಸುಮಾರು 2 ಒಂದು ನೋಟಿಫಿಕೇಶನ್ ಆ ಒಂದು ಸಂದರ್ಭದಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ನೋಡಬಹುದು 30,001 ಒಂದು ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. 3 ಆಗಸ್ಟ್ 2023ಕ್ಕೆ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿ ಎಡಿಟ್ ಮತ್ತು ಕರೆಕ್ಷನ್ ಬಗ್ಗೆ ಮಾತಾಡೋದ್ರೆ 24ರಿಂದ ಹಿಡಿದು 26 ಆಗಸ್ಟ್ ವರೆಗೂ ಎಡಿಟ್ ಮತ್ತು ಕರೆಕ್ಷನ್ ನ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಕೂಡ
ಒಂದು ರಿಸಲ್ಟ್ಸ್ ಅನ್ನ 6 ಸೆಪ್ಟೆಂಬರ್ 2023 ಕೇವಲ ಇಲ್ಲಿಯೂ ಕೂಡ 20 ದಿನದ ಒಂದು ಗ್ಯಾಪ್ ಅನ್ನ ತಗೊಂಡು ಏನು ಒಂದು ವೇಕೆನ್ಸಿಯ ಒಂದು ರಿಸಲ್ಟ್ಸ್ ಅನ್ನೋದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ತಾವು ಅಬ್ಸರ್ವ್ ಅನ್ನ ಮಾಡುವುದು ಸ್ನೇಹಿತರೆ, ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ 20 ದಿನದಲ್ಲಿ ಒಂದು ಏನು ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೆಕೆಂಡ್ ಒಂದು ನೋಟಿಫಿಕೇಶನ್ ಅಲ್ಲಿ ಕೇವಲ 13 ಒಂದು ದಿನದ ಒಂದು ಗ್ಯಾಪ್ ಅನ್ನ ತಗೊಂಡು ನೋಡಿ ಏನು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಅನ್ನ ಮಾಡಿದ್ದಾರೆ. ಮೂರನೇ ಒಂದು ವೇಕೆನ್ಸಿಯಲ್ಲಿ 20 ದಿನದ ಒಂದು ಗ್ಯಾಪ್ ಅನ್ನು ತಗೊಂಡು ಇಲ್ಲಿ ಒಂದು ಫಲಿತಾಂಶ ಅನ್ನೋದು ಡಿಕ್ಲೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. ಹಾಗೆ 2024 ಒಂದು ಲಾಸ್ಟ್ ಇಯರ್ ನ ಒಂದು ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರೆ 44,228 ಒಂದು ವೇಕೆನ್ಸಿಗಳು. ಇಲ್ಲಿ ಅಪ್ಲೈ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 15 ಜುಲೈ ರಿಂದ ಹಿಡಿದು 5 ಆಗಸ್ಟ್ ಅವರಿಗೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಇದರ ಒಂದು ಎಡಿಟ್ ಮತ್ತು ಕರೆಕ್ಷನ್ ಬಗ್ಗೆ ಮಾತಾಡಕ್ ಹೋದ್ರೆ 6 ಆಗಸ್ಟ್ ರಿಂದ ಹಿಡಿದು 8 ಆಗಸ್ಟ್ ಕೇವಲ 2 ದಿನ ಏನೋ ಒಂದು ಎಡಿಟ್ ಮತ್ತು ಕರೆಕ್ಷನ್ ಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ತಾವು ನೋಡಬಹುದು 19 ಆಗಸ್ಟ್ 2024 ಇದರ ಒಂದು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಅನ್ನೋದು ಮಾಡಿದ್ದಾರೆ. ಕೇವಲ 11 ದಿನದ ಒಂದು ಟೈಮ್ ಅನ್ನ ತಗೊಂಡು ಇದರ ಒಂದು ರಿಸಲ್ಟ್ಸ್ ಕೂಡ ಆ ಒಂದು ಸಂದರ್ಭದಲ್ಲಿ ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಓಕೆನಾ, ಈಗ 2025 ಇದರ ಬಗ್ಗೆ ಮಾತಾಡಕ್ ಹೋದ್ರೆ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜಾನ್ 2025 ಅಂತ ಒಂದು ನೋಟಿಫಿಕೇಶನ್ ಏನ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸುಮಾರು 21,413 ಒಂದು ವೇಕೆನ್ಸಿಗಳು ಈ ಬಾರಿ ಕೂಡ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿದ್ದಾರೆ. ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ನಾಳೆ ತಿಂಗಳು 3ನೇ ತಾರೀಕು ಕೂಡ ಏನೋ ಒಂದು ಅವಕಾಶ ಇರುತ್ತೆ. ಪ್ರತಿಯೊಬ್ಬರು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸ್ನೇಹಿತರೆ, ಇದರ ಒಂದು ರಿಸಲ್ಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇದಾಗಿ ಇದರ ಒಂದು ಅಪ್ಲೈ ಡೇಟ್ ನೋಡಬಹುದು 10 ಜನವರಿಯಿಂದ ಹಿಡಿದು 3 ಮಾರ್ಚ್ ರವರೆಗೆ ಇದರ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ತಾವೇನಾದ್ರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಈ ಒಂದು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಅಪ್ಲಿಕೇಶನ್ ನ 6 ಮಾರ್ಚ್ ಇಂದ ಹಿಡಿದು 8 ಮಾರ್ಚ್ ರವರೆಗೆ ತಾವೇನಾದ್ರೂ ಒಂದು ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ತಾವು ಮಾಡ್ಕೋಬಹುದು. ಓಕೆನಾ, ನಂತರ ಇದರ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ತಾವು ನೋಡಬಹುದು 23 ಮಾರ್ಚ್ 2025ನೇ ತಾರೀಕು ಇದರ ಒಂದು ರಿಸಲ್ಟ್ಸ್ ಅನ್ನೋದು ಡಿಕ್ಲೇರ್ ಅನ್ನ ಮಾಡ್ತಾರೆ, ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಎಷ್ಟು ದಿನದ ಒಂದು ಗ್ಯಾಪ್ ಅನ್ನ ತಗೊಂಡು ಈ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಕೇವಲ 15 ದಿನ ಮಾತ್ರ ಇಲ್ಲಿ ಒಂದು ಗ್ಯಾಪ್ ಅನ್ನ ತಗೊಂಡು 21,413 ಒಂದು ವೇಕೆನ್ಸಿಗಳ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ ಸ್ನೇಹಿತರೆ, ತಾವು ಏನೊಂದು 2023 ಆಗಿರ್ಬೋದು 2024 ಒಂದು ವೇಕೆನ್ಸಿಗಳ ಒಂದು ರಿಸಲ್ಟ್ಸ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಡಿಕ್ಲೇರ್ ಡೇಟ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಓಕೆನಾ, ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಕ್ಕೆ ಏನೋ ಒಂದು ಎಷ್ಟು ದಿನದ ಒಂದು ಗ್ಯಾಪ್ ಅನ್ನ ತಗೊಂಡಿದ್ದಾರೆ ಎಂಬುದು ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಹಾಗೆ ಈ ಒಂದು ವೇಕೆನ್ಸಿಯ ಒಂದು ರಿಸಲ್ಟ್ಸ್ ಕೂಡ 15 ದಿನ ಮಾತ್ರ ಇಲ್ಲಿ ಒಂದು ಗ್ಯಾಪ್ ಅನ್ನ ತಗೊಂಡು 23 ಮಾರ್ಚ್ ರವರೆಗೆ ತಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನೋದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. 99% ಇಲ್ಲಿ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಅನ್ನೋದು ಮಾಡೇ ಮಾಡ್ತಾರೆ. ಓಕೆ ನೋಡಿ, ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಾವು ಈ ಒಂದು ವೇಕೆನ್ಸಿಯ ಬಗ್ಗೆ ಮಾತಾಡಕ್ ಹೋದ್ರೆ ಜೂನ್ 30ನೇ ತಾರೀಕು ಏನು ಈ ಒಂದು ವರ್ಷ ಜೂನ್ 30ನೇ ತಾರೀಕುವರೆಗೂ ಏನೋ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಅನ್ನೋದು ಕ್ಲೋಸ್ ಅನ್ನ ಮಾಡ್ತಾರೆ. ಓಕೆನಾ, ಎಷ್ಟು ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಬೇಕು ಅವೆಲ್ಲಾ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಇದೇ ಒಂದು ವರ್ಷ ಜೂನ್ 30ನೇ ತಾರೀಕಿನ ಒಂದು ಒಳಗಡೆ ಏನೋ ಒಂದು ಮೆರಿಟ್ ಲಿಸ್ಟ್ ಅಥವಾ ಒಂದು ರಿಸಲ್ಟ್ಸ್ ಅನ್ನೋದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಡ್ತಾರೆ. ಆಮೇಲೆ ಯಾವುದೇ ರೀತಿಯಂತಹ ಒಂದು ಮೆರಿಟ್ ಲಿಸ್ಟ್ ಬರಲ್ಲ, ಬಂದ್ರೆ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಯ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಇಲ್ಲಿ ಟೋಟಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಅಬ್ಸಲ್ಯೂಟ್ ಆಗಿ ಇಲ್ಲಿ ಒಂದು ಮಾರ್ಚ್ ಅಲ್ಲಿ ಒಂದು ಮೆರಿಟ್ ಲಿಸ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ನಂತರ ಏಪ್ರಿಲ್ ಅಲ್ಲಿ ಒಂದು ಮೆರಿಟ್ ಲಿಸ್ಟ್ ಮತ್ತು ಮೇ ನಲ್ಲಿ ಒಂದು ಮೆರಿಟ್ ಲಿಸ್ಟ್ ಮತ್ತು ಜೂನ್ ನಲ್ಲಿ ಒಂದು ಮೆರಿಟ್ ಲಿಸ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಸುಮಾರು 4 ಒಂದು ಮೆರಿಟ್ ಲಿಸ್ಟ್ ಅನ್ನ ಈ ಬಾರಿ ಅನೌನ್ಸ್ಮೆಂಟ್ ಅನ್ನ ಮಾಡುವಂತಹ ರಿಲೀಸ್ ಅನ್ನ ಮಾಡುವಂತಹ ಒಂದು ನಿರೀಕ್ಷೆ ಖಂಡಿತವಾಗಿ ಇದೆ. ಓಕೆನಾ, ನೋಡಿ, ತಮ್ಮದೇನಾದ್ರೂ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲ, ಖಂಡಿತವಾಗಿ ತಾವು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ತಾವು ಚೆಕ್ಔಟ್ ಅನ್ನ ಮಾಡಿ, ಹಾಗೆಯೇ 3ನೇ ಒಂದು ಮೆರಿಟ್ ಲಿಸ್ಟ್ ಆಗಿ ಮತ್ತು 4ನೇ ಒಂದು ಮೆರಿಟ್ ಲಿಸ್ಟ್ ಆಗಿ ಅಪ್ ಟು ಲಾಸ್ಟ್ ಮೆರಿಟ್ ಲಿಸ್ಟ್ ವರೆಗೂ ತಾವು ಚೆಕ್ಔಟ್ ಅನ್ನ ಮಾಡ್ತಾನೆ ಇರಿ. ತಮ್ಮದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೆ ಈ ಬಾರಿ ಖಂಡಿತವಾಗಿ ತಮ್ಮ ಒಂದು ಸೆಲೆಕ್ಷನ್ ಆಗೇ ಆಗುತ್ತೆ. ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು 60%, 70% ನ ಒಂದು ಏನೋ ಒಂದು ರಿಸಲ್ಟ್ಸ್ ಇರುವವರು ಪರ್ಸೆಂಟೇಜ್ ಇರುವವರು ಈ ಬಾರಿ ಸೆಲೆಕ್ಷನ್ ಆಗೇ ಆಗುತ್ತಾ ಅಂತ ಒಂದು ಖಂಡಿತವಾಗಿ ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ. ಖಂಡಿತವಾಗಿ ಕೆಲವೊಂದು ಡಿವಿಷನ್ಸ್ ಅಲ್ಲಿ ಈ ರೀತಿಯಂತಹ ಒಂದು ಲೋ ಆಗಿರುವಂತಹ ಒಂದು ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಆಗಬಹುದು. ಇನ್ನು ಕೆಲವೊಂದು ಕ್ಯಾಂಡಿಡೇಟ್ಸ್ ಇನ್ನು ಕೆಲವೊಂದು ಡಿವಿಷನ್ಸ್ ಅಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೆ ಈ ಬಾರಿ ಒಂದು ಸೆಲೆಕ್ಷನ್ ಆಗೇ ಆಗುತ್ತೆ.
ಓಕೆನಾ, ಟೆನ್ಷನ್ ಬೇಡ. ಪ್ರತಿ ಒಂದು ಮೆರಿಟ್ ಲಿಸ್ಟ್ ನಲ್ಲಿ ಏನೋ ಒಂದು ಫಸ್ಟ್ ಮೆರಿಟ್ ಲಿಸ್ಟ್, ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್, ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್, ಈ ರೀತಿಯಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಕಟ್ ಆಫ್ ಕಡಿಮೆ ಹೋಗ್ತಾ ಇರುತ್ತೆ. ಯಾವುದಾದ್ರೂ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಈ ಬಾರಿ ಕೂಡ ತಮ್ಮ ಒಂದು ಸೆಲೆಕ್ಷನ್ ಆಗೇ ಆಗುತ್ತೆ. ಓಕೆನಾ, ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ.